ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ವಿಧಾನಸಭಾ ಕ್ಷೇತ್ರದ ಜೊಯ್ಡಾ ತಾಲೂಕಿನ ಸುಪ್ರಸಿದ್ಧ ಪವಿತ್ರ ಕ್ಷೇತ್ರ ಉಳವಿಯಲ್ಲಿ ಜಾತ್ರಾ ಮಹೋತ್ಸವ ಪ್ರಾರಂಭವಾಗಿದ್ದು, ಬರುವ ಫೆಬ್ರವರಿ 3ರಂದು ಅದ್ದೂರಿಯಾಗಿ ಐತಿಹಾಸಿಕ ರಥೋತ್ಸವ ನಡೆಯುತ್ತೆ. ಈ ಸಂದರ್ಭದಲ್ಲಿ ಅಂದಾಜು 3 ಲಕ್ಷ ಜನ ಭಕ್ತಾದಿಗಳು ಸೇರುವ ನಿರೀಕ್ಷೆ ಇದ್ದು, ಇದರ ಯಶಸ್ಸಿಗೆ ಕೈಗೊಂಡ ಕ್ರಮಗಳ ಬಗ್ಗೆ ಹಳಿಯಾಳ ವಿಧಾನಸಭಾ ಕ್ಷೇತ್ರದ ಶಾಸಕರು ಆದ ಆರ್.ವಿ. ದೇಶಪಾಂಡೆ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಮುಕ್ತವಾಗಿ ಸಂವಾದ ಮಾಡಿದ್ದಾರೆ. ಉಳುವಿ ಜಾತ್ರೆ ಪ್ರತಿ ವರ್ಷದಂತೆ ಶಿವನ ಸೇವೆ ಈ ವರ್ಷ ಉಳುವಿ ಟ್ರಸ್ಟ್ 25 ಜನವರಿಯಿಂದ 2ನೇ ಫೆಬ್ರವರಿ ತನಕ 3ನೇ ಫೆಬ್ರವರಿ ತನಕ 3ನೇ ತಾರೀಕಿಗೆ ರಥೋತ್ಸವ ಅದೇ. ಹಾಗಾಗಿ ನಾವು ಸಹ ಆ ಭಾಗದಲ್ಲಿ ಪ್ರಯಾಣಿಕರಿಗೆ ಅನುಕೂಲವಾಗಿ ಹೋಗ್ಲಿಕ್ಕೆ ಬಸ್ಸಸ್ ಆಗಲಿ, ರಸ್ತೆಯಲ್ಲೇ ಡ್ಯಾಮೇಜ್ ಆಗಿದ್ದ ರಿಪೇರ್ಸ್ ಆಗಲಿ, ಟ್ರಾಫಿಕ್ ಬಗ್ಗೆ ನಿನ್ನೆ SP ಸದಾ ನಿನ್ನೆ ಉಳುವಿಗೆ ಹೋಗಿದ್ರು. ಅವರು ಕಾನೂನು ಸುವ್ಯವಸ್ಥೆ ಬಗ್ಗೆ, ಟ್ರಾಫಿಕ್ ಬಗ್ಗೆ ಎಲ್ಲ ನಿನ್ನೆ ವೀಕ್ಷಣೆ ಮಾಡಿ 12 ಮುಂದೆ SP ಅವರು ನಿನ್ನೆ ಹೋಗಿದ್ದಾರೆ. 20 ದಿವಸ ಹಿಂದೆ 20 ದಿವಸ ಹಿಂದೆ ಅಸಿಸ್ಟೆಂಟ್ ಕಮಿಷನರ್ ಕಾರವಾರ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯೂ ಆಗಿದೆ. ಪ್ರತಿ ವರ್ಷಂತೆ ಈ ವರ್ಷ ವಿಜೃಂಭಣೆಯಿಂದ ಉಳುವಿ ಜಾತ್ರೆ ಆಚರಿಸಲಾಗ್ತಾ ಇದೆ. ಭಕ್ತಾದಿಗಳು ಸುತ್ತಮುತ್ತಲ ಜಿಲ್ಲೆಯಿಂದ ಸಹ ನಡ್ಕೊಂಡು ಸೈಕಲ್ ಮೇಲೆ, ಚಕ್ರದಿಂದ, ಕಾರ್ದಿಂದ, ಟ್ರ್ಯಾಕ್ಟರ್ಸ್ ಬರ್ತಾ ಇರ್ತಾರೆ. ನೋಡ್ತೇನೆ, ಕುಡಿಯೋದ್ರಿಂದ ಅಭಾವ ಆಗಬಾರ್ದು. ಉಳುವಿ ಕುಡಿಯೋ ಯೋಜನೆನ ಮಂಜೂರು ಮಾಡೇವಲ್ಲ, ಯೋಜನೆ ಮಂಜೂರು ಮಾಡೇವೆ. ಅದು ಯಾವ ಮುಗಿಯೋ ಹಂತದಲ್ಲಿ ಇದೆ. ನಾನೇ ಹೋಗಿ ಗಾಡಿಗಾಲ ಆಗಿ ಬಂದೇನೆ ಉಳುವಿ ಕುಡಿ ನೀರು ಯೋಜನೆದು. ಮತ್ತು ಉಳುವಿ ಟ್ರಸ್ಟ್ಗೂ ಅಡ್ವೈಸ್ ಮಾಡಿದ್ದೇನೆ, ಇದು ಆದಾಯ ಬರ್ತದೆ, ನೀವು ಸ್ವಲ್ಪ ಉಳುವಿ ಅಭಿವೃದ್ಧಿಗೆ ಖರ್ಚು ಮಾಡ್ರಿ ಅಂತ. ಆ ಪ್ರಕಾರ ಅವರೇನು ಸ್ಕೂಲ್ ರೂಮ್ ಅಲ್ಲ, 2 ಸ್ಕೂಲ್ ರೂಮಿಗೆ ಬದಲೇ ಬಾರಿ ನಾ ಹೇಳಿದ ನಂತರ ಮಾಡ್ತಾ ಇದ್ದಾರೆ. ನೋಡಿ, ಒಂದು ಮಾತು ಹೇಳ್ತೇನೆ, ನನ್ನ ಹಣ ನಂದು, ಓಕೆ, ಅದು ನಾನು ದಾನ ಧರ್ಮ ಮಾಡ್ತಾ ಇರ್ಬೇಕು, ಮಾನವನ ಕೆಲಸ. ಒಬ್ಬ ಬಡವ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ದೇವರು ಯಾರಿಗ ಆರ್ಥಿಕವಾಗಿ ಸಂಪನ್ನಿಟ್ಟಾರೆ ಅವನು ಸ್ವಲ್ಪ ದಾನ ಧರ್ಮ ಮಾಡ್ತಾ ಇರ್ಬೇಕು. ಅದೇ ಪ್ರಕಾರ ಈಗ ನಮ್ಮ ಟ್ರಸ್ಟ್ ಅದೇ, ಪ್ರತಿ ವರ್ಷ ಸ್ಕಾಲರ್ಶಿಪ್ಸ್ ಕೊಡ್ತೇವೆ ನಾವು. ಹಾಗೆ ಉಳುವಿ ಟ್ರಸ್ಟ್ಗೂ ಹೇಳಿದ್ದೇನೆ, ಮಲ್ಟಿಪ್ಲೈ ಮಾಡಿ ಎಷ್ಟು ಹಣ ಆಗಿತ್ತ ನೋಡೋಕ್ಕಿಂತ ಕೆಲವು ಹಣ ಆ ಭಾಗದ ಅಭಿವೃದ್ಧಿಗೆ, ಆ ಭಾಗದ ಬಡ ಜನರಿಗೆ ಅನುವು ಆಗುವ ಹಾಗೆ, ಭಕ್ತಾದಿ ಬಂದಾಗ ಏನಾರ ಹೆಚ್ಚಿನ ಸೌಕರ್ಯಗಳು ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಈಗ ಉಳಿಲಿಕ್ಕೆ ರೂಮ್ಸು ಇವು ಎಲ್ಲ ಮಾಡಿದ್ದಾರೆ. ಬಟ್ ಯಾತ್ರಿ ನಿವಾಸ ನಾನು ಮಾಡ್ಕೊಂಡು ಕೊಟ್ಟೆ. ನಾವು ಟೂರಿಸಂ ಮಿನಿಸ್ಟರ್ ಇದ್ದಾಗ ಯಾತ್ರಿ ನಿವಾಸ ನಾವು ಸರ್ಕಾರದಿಂದ ಕಟ್ಕೊಟ್ಟಿದ್ದೇವೆ ಅಲ್ಲಿ. ಅದರ ನಂತರ ರಥ ಬೀದಿ 7 ಕೋಟಿ ರೂಪಾಯಿ ಖರ್ಚು ಮಾಡಿಕೊಟ್ಟೆವು ನಾವು. ಎಲ್ಲ ಸರ್ಕಾರದಿಂದ ಆಗಿದ್ದು. ನಂತರ ಬೀದಿ ದೀಪಗಳು ಅಲ್ಲ, ಲೈಟ್ಸ್ ಅವ ನೋಡ್ರಿ ಅಲ್ಲಿ, ಅದೆಲ್ಲ ಸರ್ಕಾರದಾಗಿದ್ದ ಕೆಲಸಗಳು. ಈಗ ಅಲ್ಲಿ ಕಸ ತ್ಯಾಜ್ಯ ವಿಲೇವಾರಿಗೆ ಈಗ ಟ್ರಸ್ಟ್ ಇದೆ ಎಲ್ಲ ಇದೆ ಸರ್. ಯಾಕೆ ಸರ್ ದಾಂಡೇಲಿ ಮತ್ತೆ ಹಳಿಯಾಳದ ಪೌರ ಕಾರ್ಮಿಕರನ್ನ ಕಸ ತ್ಯಾಜ್ಯ ವಿಲೇವಾರಿ ಮಾಡಿ ಬಳಸ್ತಾರೆ? AC ಅವರು ಸಹ ಆರ್ಡರ್ ಮಾಡಿದ್ರು. ಏನು ಅರ್ಥ ಆಗ್ತದೆ? AC ಅವರು ಆರ್ಡರ್ ಮಾಡಿದ್ದಾರೆ ಸರ್. ಏನು
ಏನು ಹಳಿಯಾಳ ಮತ್ತೆ ದಾಂಡೇಲಿ ತ್ಯಾಜ್ಯ ವಿಲೇವಾರಿ ಮಾಡಕ್ಕೆ ಬಳಸ್ಕೊಳ್ಬೇಕು. ನ್ಯಾಚುರಲಿ ಉಡುವಿದಲ್ಲಿ ಎಲ್ಲಿ ಸಿಗಬೇಕು ಕ್ಯಾಬೇಜಸ್, ಅಲ್ಲೆಲ್ಲ ಸಿಗಬೇಕು. ಕಸ ಕ್ಲೀನ್ ಮಾಡಕ್ ಅಲ್ಲೇ ಅದೇ ಇಲ್ರಿ ಬಟ್ ಅಲ್ಲಿ ಉಡುವಿಯಲ್ಲಿ ಎಲ್ಲಿ ಜನ ಇಲ್ಲ ಅಂದ್ರೆ ಎಲ್ಲೆಲ್ಲ ಒಂದು 4 ದಿವಸ 3 ದಿವಸ ಅಡ್ಜಸ್ಟ್ ಮಾಡ್ಕೊಳ್ಬೇಕಲ್ಲ ಅವ್ರು. ಏನೆಲ್ಲ ಹಳ್ಳ್ಯಾಳದಿಂದ ದಾಂಡಿ ಎಲ್ಲ ಜನ ಹೋಗುದಿಲ್ಲ. ಹಳ್ಳ್ಯಾಳ ದಾಂಡಿಯಲ್ಲಿ ಏನಾದ್ರು ಇರ್ತಾರೆ ಬೇಡ ಅವಶ್ಯಕತೆ ಇದ್ದರೆ ಹಳ್ಳ್ಯಾಳದಿಂದ 1-2-3 ಜನ ದಂಡ 2-4-5 ಜನ ಹೋಗ್ಬೋದು ಹೆಚ್ಚಾದ. ಅದರಿಂದ ಏನು ಮಾಡಕ್ ಬರ್ತದೆ? ಹ್ಯಾಂಗೆ ಮಾಡಬೇಕು? ಅಲ್ಲಿ ಉಡುವಿ ಕ್ಷೇತ್ರದಲ್ಲಿ ಲಕ್ಷಾವಧಿ ಜನ ಬರ್ತಾರೆ. ಅದು ಕ್ಲೀನ್ ಇರಬೇಕು, ಸ್ವಚ್ಛತೆ ಇರಬೇಕು ಬೇಡ? ಇಲ್ಲ ಅದರಿಂದ ಏನ ಕಾಯಿಲೆ ಇಲ್ಲ ಪ್ರಾರಂಭ ಆದ್ರೆ ಪೌರ ಕಾರ್ಮಿಕರು ಕೆಲಸ ಮಾಡ್ತಾರೆ. ಅವ್ರಿಗೆ ಬೇರೆ ಕೆಲಸ ಮಾಡ್ಕೊಳಕ್ ಕೊಡುದಿಲ್ಲ. ಪೊಲೀಸ್ ಸ್ಟೇಷನ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಮೊನ್ನೆ ಆ ಪೊಲೀಸ್ ಠಾಣೆ ಪೂರ್ಣ ಪ್ರಮಾಣದಲ್ಲಿ ಆಗ್ಬೇಕು. ಪ್ರಯತ್ನ ಮಾಡು, ಅಲ್ಲೇನು ಗುನ್ನೆಗಳು ಆಗೋದಿಲ್ಲ. ಏನ್ ಸರ್ ಹಳಿಯಾಳದಲ್ಲಿ ಫ್ಲೆಕ್ಸ್ ಉಡಾವಣೆ ತುಂಬಾ ಜಾಸ್ತಿ ಆಗಿದೆ, ಕುಸ್ತಿ ಸಂತೋಷ ಅಲ್ಲ ನೋಡಿ. ಈಗ ನಮಗೆ ಉತ್ತರ ಕನ್ನಡ ಜಿಲ್ಲೆಯ ಒಂದು ರೀತಿ ಪೊಲೀಸ್ ವರಿಷ್ಠಾಧಿಕಾರಿಗಳಿಗಿರುವಂಥ ದೀಪನ್ MS ಅವರು ಸಿಕ್ಕಿದ್ದಾರೆ. ವಿಶೇಷವಾಗಿ ಸಾಕಷ್ಟು ವಿವಿಧ ವಿಷಯಗಳ ಬಗ್ಗೆ, ಕಾನೂನು ಸುವ್ಯವಸ್ಥೆಗಳ ಬಗ್ಗೆ ಚರ್ಚೆ ಮಾಡೋಣ. ಸರ್ ನಮಸ್ತೆ. ಹೇಳಿ ಸರ್, ವಿಶೇಷವಾಗಿ ಒಂದು ರೀತಿ ಉತ್ತರ ಕನ್ನಡ ಜಿಲ್ಲೆ ಅಂತಕ್ಕಂಥದ್ದು ತುಂಬ ಒಂದು ರೀತಿ ತಿರುವುಗಳ ಪ್ರದೇಶ, ಅರಣ್ಯ ಪ್ರದೇಶ. ಯಾವ ರೀತಿ ಒಂದು ರೀತಿ ಕಾನೂನು ಸುವ್ಯವಸ್ಥೆ ಕೈಗೊಂಡಿದ್ದೀರಾ ಸರ್? ನಾವು ಏನಂದರೆ ರೆಗ್ಯುಲರ್ ಆಗಿ ಮೀಟಿಂಗ್ಸು, ಕ್ರೈಮ್ ಮೀಟಿಂಗ್ಸು, ಇದರ ಜೊತೆಗೆ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ವಿಶೇಷವಾಗಿ ಗೃಹ ಸಚಿವರ ಹತ್ರ ಅವ್ರದ್ದು ಪ್ರೋಗ್ರಾಮ್ ಆದ ಮನೆ ಪೊಲೀಸ್ಗೆ ಕೂಡ ನಾವು ಮುಖ್ಯತೆ ಕೊಟ್ಬಿಟ್ಟು, ನಾವು ಜಿಲ್ಲೆಯಲ್ಲಿ ಪ್ರತಿಯೊಂದು ಮನೆಗೂ ನಮ್ಮ ಸಿಬ್ಬಂದಿ ಭೇಟಿ ಮಾಡಿ ಪ್ರತಿಯೊಂದು ಇಶ್ಯೂ ಬಗ್ಗೆ ಏನು ಪೊಲೀಸ್ ರಿಲೇಟೆಡ್ ಇಶ್ಯೂ ಇದ್ರೂ ರಿಸಾಲ್ವ್ ಮಾಡೋದಿರ್ಬೋದು, ಕೇಸ್ ಕ್ರೈಮ್ ರಿಲೇಟೆಡ್ ಇದ್ದರೆ ಅದ್ರ ಅಟೆಂಡ್ ಮಾಡಿದ್ದಾರೆ. ಇದ್ರ ಜೊತೆಗೆ ನಮ್ಮದು ನೋಡಿದಲ್ಲಿ ನಮ್ಮದು ERSS ಅಂದರೆ ನಮ್ಮದು ಎಮರ್ಜೆನ್ಸಿ ವೆಹಿಕಲ್ಸು 16 ವೆಹಿಕಲ್ಸ್ ಇದೆ. ಇದ್ರ ಜೊತೆಗೆ ನಮ್ಮದು ಹೈವೇ ಪೆಟ್ರೋಲಿಂಗ್ 10 ವೆಹಿಕಲ್ ಇದೆ. ಟೋಟಲ್ 26 ವೆಹಿಕಲ್ 24/7 ಡ್ಯೂಟಿಲೇ ಇರ್ತಾರೆ ರೋಡಲ್ಲಿ. ಸೊ ಅವ್ರಿಗೆ ಯಾವುದೇ ಕರೆ ಬಂದಿದ್ದಲ್ಲಿ ಇಮಿಡಿಯೇಟಾಗಿ ಹೋಗಿ ಅಟೆಂಡ್ ಮಾಡ್ತಾ ಇದ್ದಾರೆ. ಮನೆ ಪೊಲೀಸ್ ಕಾರ್ಯಕ್ರಮಕ್ಕಿಂತ ಮುಂಚೆ ನಮ್ಮದು ನಿಯರ್ಲಿ ಒಂದು 15ರಿಂದ 20 ಕರೆಗಳು ಬರ್ತಾ ಇತ್ತು ದಿನಕ್ಕೆ. ಇವಾಗ ಅದು ಕರೆಗಳು ಇವಾಗ 40ರಿಂದ 45 ಬರ್ತಾ ಇದ್ದಾರೆ. ಇದ್ರದ್ದು ಏನು ನಾವು ತಿಳ್ಕೊಬೋದು ಏನಂದರೆ, ಇವಾಗ ನಾವು ಪೊಲೀಸ್ ಜನಸ್ನೇಹಿ ಪೊಲೀಸ್ಗೆ ಆ ದಿಕ್ಕಿನಲ್ಲಿ ನಾವು ಒಳ್ಳೆ ಮಾರ್ಗದಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದು. ಮುಂಚೆ ಪೊಲೀಸ್ ಸ್ಟೇಷನ್ಗೆ ಬಂದು ಅಟೆಂಡ್ ಮಾಡ್ತಾ ಇದ್ರು, ಇವಾಗ ಕಂಪ್ಲೇಂಟ್ ಕೊಡ್ತಾ ಇದ್ರು. ನಾವು ಇವಾಗಲೇ ಅವ್ರ ಮನೆಗೆ ಇಮಿಡಿಯೇಟ್ ಆಗಿ ಹೋಗ್ತಾ ಇದ್ದೀವಿ. ಅದು ಕೂಡ ಟೈಮ್ ರೀಚ್ ಆಗೋ ಟೈಮ್ ಕೂಡ ನಾವು ರೆಡ್ಯೂಸ್ ಮಾಡಿದ್ದೀವಿ. ಸೊ ಅದೊಂದು ಮಾಡ್ತಾ ಇದ್ದೀವಿ. ಇವಾಗ ಜನವರಿ ಫೆಬ್ರವರಿ ಮಾರ್ಚಲ್ಲಿ ಹೆಚ್ಚಿಗೆ ಜಾತ್ರೆಗಳು ಇದೆ ನಮ್ಮ ಉತ್ತರ ಕನ್ನಡದಲ್ಲಿ. ಉಳಿವೆ ಜಾತ್ರೆ ಜೊಯ್ಡಾದಲ್ಲಿದೆ, ಸಿರಿಸಿಲಿ ಮಾರಿಕಂಬ ಜಾತ್ರೆ ಇದೆ, ಯಲ್ಲಾಪುರಲ್ಲಿ ಕೂಡ ಗ್ರಾಮದೇವತಿ ಜಾತ್ರೆ ಇದೆ, ಭಟ್ಕಳದಲ್ಲೂ ಇದೆ. ಮತ್ತು ಎಲ್ಲ ಕಡೆ ಜಾತ್ರೆ ಇರೋದ್ರಿಂದ ಇದಕ್ಕೆ ನಾವು ಬಂದೋಬಸ್ತ್ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಕ್ರೌಡ್ ಮ್ಯಾನೇಜ್ಮೆಂಟ್ಗಳಲ್ಲಿ ನಾವು ಇವಾಗ ಹೆಚ್ಚಿಗೆ ಪಬ್ಲಿಕ್ ಮೂವ್ಮೆಂಟ್ ಕೂಡ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ವೆಹಿಕಲ್ ಮೂವ್ಮೆಂಟ್ ಸೆಪ್ರೇಟ್ ಮಾಡಿ ಕ್ರೌಡ್ಗೆ, ಪಾದಚಾರಿಗಳಿಗೆ ನಡ್ಕೊಂಡು ಹೋಗೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ವೆಹಿಕಲ್ ಪಾರ್ಕಿಂಗ್ ಕೂಡ ವ್ಯವಸ್ಥೆ ಮಾಡಿ, ಅದ್ರ ಜೊತೆಗೆ CCTV ಇರ್ಬೋದು, ಅಳವಡಿಕೆ ಇರ್ಬೋದು, ಡ್ರೋನ್ ಸರ್ವೆಲೆನ್ಸ್ ಇರ್ಬೋದು, ಕ್ಯೂಯಿಂಗ್ ಸಿಸ್ಟಮ್ ಮಾಡಿ, ಮತ್ತು ಹೆಲ್ಪ್ ಡೆಸ್ಕ್ ಮಾಡಿಕೊಂಡು ಹಿಂಗೆ ನಾವು ಎಲ್ಲ ಕ್ರೌಡ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಬಂದೋಬಸ್ತ್ ಪ್ರಕಾರ ನಾವು ಮಾಡ್ತಾ ಬರ್ತಾ ಇದ್ದೀವಿ. ಸರ್, ಈಗ ಉತ್ತರ ಕನ್ನಡ ಜಿಲ್ಲೆ ಬಹುತೇಕ ಒಂದು ರೀತಿ ಕಾಡಂಚಿನ ಪ್ರದೇಶಗಳಿದ್ದಾವೆ, ಹಳ್ಳಿಗಳಿದ್ದಾವೆ, ನೆಟ್ವರ್ಕ್ ಸಮಸ್ಯೆ ಇದೆ ಸರ್. ಯಾವ ರೀತಿ ಒಂದು ರೀತಿ ಬೀಟ್ ಸಿಸ್ಟಮ್ ಸ್ವಲ್ಪ ಕಷ್ಟ ಸಾಧ್ಯ ಇಲ್ಲ ಸರ್? ಸೊ ಇವಾಗ ನಾವು ಏನು ಮಾಡ್ತೀವಿ ಅಂದರೆ, ಪ್ರತಿಯೊಂದು ಠಾಣೆಯ ವ್ಯಾಪ್ತಿಯಲ್ಲೂ ಪ್ರತಿಯೊಂದು ಬೀಟ್ ಅಂತ ವ್ಯವಸ್ಥೆ ಇದೆ, ನಮಗೆ ಮುಂಚೆಯಿಂದ ಬಂದಿದೆ. ಅದು ಸ್ಟ್ರೆಂಥನಿಂಗ್ ಮಾಡ್ಕೊಳ್ಳೋಕ್ಕೆ ನಾವು ಇವಾಗ ಬೀಟ್ ಮೀಟಿಂಗ್ಸ್ ಎಲ್ಲ ಮಾಡ್ತಾ ಬರ್ತಾ ಇದ್ದೀವಿ. ನೆಟ್ವರ್ಕ್ ಸಮಸ್ಯೆ ರಿಲೇಟೆಡ್ ನಮಗೆ ವೈರ್ಲೆಸ್ ಕಮ್ಯುನಿಕೇಷನ್ ಅದು ಥ್ರೂನು ಕೂಡ ನಾವು ಕನೆಕ್ಟ್ ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ನಮ್ಮದು ಬೀಟ್ ಸದಸ್ಯರ ಜೊತೆ ಹೆಚ್ಚಾಗಿ ವಾಟ್ಸಾಪ್ ಗ್ರೂಪ್ಸ್ ಕೂಡ ಕನೆಕ್ಷನ್ ಇದೆ. ನಮ್ಮದು ಜಿಲ್ಲೆಯಲ್ಲಿ ಕಮ್ಯುನಿಕೇಷನ್ಗೆ ನಾವು ಸೋಷಲ್ ಮೀಡಿಯಾದ ಅಸಿಸ್ಟೆನ್ಸ್ ತಗೊಂಡು ನಾವು ನಮ್ಮದು ಡಿಸ್ಟ್ರಿಕ್ಟ್ ಸೋಷಲ್ ಮೀಡಿಯಾ ಅಕೌಂಟ್ಸ್ಗಳಿಂದ ನಾವು ಹೆಚ್ಚಿಗೆ ಅವೇರ್ನೆಸ್ ವಿಡಿಯೋಸ್ ಕೂಡ ಸರ್ಕ್ಯುಲೇಟ್ ಮಾಡ್ತೀವಿ ಬೀಟ್ ಗ್ರೂಪ್ಸ್ಗಳಿಗೆ. ಬೀಟ್ ಗ್ರೂಪ್ಸ್ಗಳಿಂದ ಅವರು ಇನ್ನೂ ಹೆಚ್ಚಿಗೆ ಜನರಿಗೆ ಅದು ತಲುಪ್ತಾ ಇದೆ ಇದರ ಬಗ್ಗೆ ಅವೇರ್ನೆಸ್. ಈಗ ಪೊಲೀಸ್ ಸ್ಟೇಷನ್ಗಳು ಅಲ್ಲೇ ಸಿಬ್ಬಂದಿಗಳ ಕೊರತೆ ಮತ್ತು ಸಾಕಷ್ಟು ಒಂದು ರೀತಿ ಕೆಟ್ಟು ಹೋದ ವಾಹನಗಳಿದಾವೆ ಅಂತ ಕೇಳಲ್ಪಟ್ಟಿದೆ ಸರ್. ತಮ್ಮ ಅವಧಿಯಲ್ಲಿ ಏನಾದ್ರು ಸುಧಾರಣೆ ಆಗ್ಬೋದಾ? ಸಿಬ್ಬಂದಿಗಳ ಕೊರತೆ ನೀಗಿಸ್ಬೋದಾ? ಸಿಬ್ಬಂದಿದು ನಮ್ದು ಕೊರತೆ ಇಲ್ಲ. ನಮ್ದು 100 ವೇಕೆನ್ಸೀಸ್ ಇರೋದಲ್ಲಿ ನಾವು ಇವಾಗಲೇ ಹೋಮ್ ಗಾರ್ಡ್ಸ್ ಇದ್ದಾರೆ ಆ ಸ್ಟ್ರೆಂತ್ಗೆ. ಸೊ ನಾವು 100% ಯಾವ್ದು ಸ್ಯಾಂಕ್ಷನ್ ಸ್ಟ್ರೆಂತ್ ಇದೆ ನಮಗೆ ಮೆನ್ ಸಿಬ್ಬಂದಿ ಇದ್ದಾರೆ. ಇದ್ರ ಜೊತೆಗೆ ನಮ್ದು ವೆಹಿಕಲ್ ಎಲ್ಲ ರಿಪೇರ್ ಮೇಂಟೆನೆನ್ಸ್ ನಾವು ಇಮಿಡಿಯೇಟ್ ಆಗಿ ಅಡ್ರೆಸ್ ಮಾಡ್ತಾ ಇದ್ದೀವಿ.
ಸೊ ಒಳ್ಳೆ ವೆಹಿಕಲ್ಸ್ಗಳೇ ನಮಗೆ ಅಲಾಟ್ ಆಗ್ತಾ ಇದೆ ಕೆಲವು ವರ್ಷಗಳಿಂದ. ಸೊ ಅದನ್ನ ನಾವು ಮೇಂಟೈನ್ ಮಾಡ್ತಾ ಬರ್ತಾ ಇದ್ದೀವಿ ಚೆನ್ನಾಗಿ. ಬಟ್ ಆದ್ರೆ ಇನ್ನ ಹೆಚ್ಚಿಗೆ ನಾವು ವೆಹಿಕಲ್ಸ್ ರಿಕ್ವೈರ್ಮೆಂಟ್ ಕೂಡ ಕೇಳಿದ್ದೀವಿ ಸರ್ಕಾರದಿಂದ, ನಮ್ದು ಹೆಡ್ ಕ್ವಾರ್ಟರ್ಸ್ ಇಂದ. ಅದು ಬಂದಿದ ತಕ್ಷಣ ನಾವು ಡಿಪ್ಲಾಯ್ ಮಾಡ್ತೀವಿ. ಈಗ ಉಳುವಿಲಿ ಒಂದ್ ರೀತಿ ಉಪ ಪೊಲೀಸ್ ಸ್ಟೇಷನ್ ಪೂರ್ಣ ಪ್ರಮಾಣದ ಆಗ್ಬೇಕು ಅಂತ ಹೇಳ್ಬಿಟ್ಟು ಮೊನ್ನೆ ವರದಿ ಮಾಡಿದೀವಿ ಸರ್. ಹಾಗಾಗಿ ತಮ್ಮ ಒಂದು ನಾವು ಅದು ವೆರಿಫೈ ಮಾಡ್ತಾ ಇದೀವಿ. DSP ಅವ್ರು ಚೆಕ್ ಮಾಡಿ ಹೇಳ್ತಾ ಇದಾರೆ. ಅದ್ರ ನಾವು ಪ್ರಸ್ತಾವನೆ ನಾವು ಕಳಿಸ್ಕೊಡ್ತೀವಿ ಕಂಡು ಬಂದಲ್ಲಿ ಇದು. ಬಟ್ ನಾವು ಇವಾಗ ಉಳಿವೆ ಜಾತ್ರೆ ಇವಾಗ ಬರ್ತಾ ಇರೋದ್ರಿಂದ ನಾನು ಇವತ್ತು ಕೂಡ ವಿಸಿಟ್ ಮಾಡಿ ಅದ್ರದ್ದು ಬಂದೋಬಸ್ತದೆಲ್ಲ ಪ್ಲಾನ್ ರೆಡಿ ಮಾಡ್ಕೊಂಡಿದ್ದಾರೆ. ಅದನ್ನ ನಾನು ರಿವ್ಯೂ ಮಾಡಿ ಕೂಡ ಅದ್ರದ್ದು ಏನೇನಿದೆ ಅದು ನಾವು ಅರೇಂಜ್ಮೆಂಟ್ ಮಾಡ್ಕೊಂತೀವಿ. ಸೊ ಎಷ್ಟು ಸಿಬ್ಬಂದಿಗಳು ಬೇಕಾಗಿದ್ದಾರೆ ಜಾತ್ರೆಗೆ ನಾವು ಅಷ್ಟು ಸಿಬ್ಬಂದಿಗಳು ಕೂಡ ಹಾಕೊಂತೀವಿ. ಸೊ 24/7 ಪೊಲೀಸ್ ಅವೈಲಬಿಲಿಟಿ ಇರುತ್ತೆ. ಕೊನೆ ಪ್ರಶ್ನೆ ಸರ್, ಉತ್ತರ ಕನ್ನಡ ಜಿಲ್ಲೆಯ ಸಮಸ್ತ ಜನತೆಗೆ ಒಬ್ಬ SP ಆಗಿ ಏನು ಭರವಸೆ ಮತ್ತು ಆಶಾಮಾರ್ಗವನ್ನು ತುಂಬಲಿಕ್ಕೆ ಇಷ್ಟಪಡ್ತೀನಿ ಜನರಿಗೆ? ಏನಂದ್ರೆ ಇವಾಗ ಜಾಸ್ತಿ ರೋಡ್ ಆಕ್ಸಿಡೆಂಟ್ಸ್ ಕಮ್ಮಿ ಮಾಡೋದಲ್ಲಿ ನಾವು ಏನ್ ಕೇಳ್ಕೊಂತೀವಿ ಅಂದ್ರೆ ಜನರು ಹೆಲ್ಮೆಟ್ ಹಾಕಿ ಗಾಡಿ ಓಡಿಸ್ಬೇಕು, 2 ವೀಲರ್ ಅಂತ. ಸೊ ಇದ್ರ ಬಗ್ಗೆ ಆಗ್ಲೇ ನಾವು ನವೆಂಬರ್ ಡಿಸೆಂಬರ್ ಎಲ್ಲ ಟೈಮ್ ಹೆಲ್ಮೆಟ್ಸ್ ಬಗ್ಗೆ ತುಂಬಾ ಅರಿವು ಮೂಡಕ್ಕೆ ಮಾಡಿದೀವಿ. ಅದ್ರ ಜೊತೆಗೆ ಫೈನ್ಸ್ ಕೂಡ ಹಾಕ್ತಾ ಇದೀವಿ. ಚೆಕ್ ಪೋಸ್ಟ್ ಗಳೆಲ್ಲ ಹಾಕಿ ನಾಕಾಬಂದಿ ಹಾಕಿ ನಾವು ಹೆಲ್ಮೆಟ್ ಬಗ್ಗೆ ಕೂಡ ಇದ್ರ ಬಗ್ಗೆ ನಾವು ಫೈನ್ ಕೂಡ ಹಾಕ್ತಾ ಇದೀವಿ. ಧನ್ಯವಾದಗಳು ಸರ್. ಇವಿಷ್ಟು ಒಟ್ಟರೆ ಗೊತ್ತೈತಲ್ಲ, ಮನೆ ಗೌರವಾನ್ವಿತ SP ಸರ್ ಆಗಿರ್ತಕ್ಕಂಥ ದೀಪನ್ ಸಾಹೇಬ್ರ ಅಭಿಪ್ರಾಯ. ನಮಸ್ಕಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.